ಜೈಲಿನಲ್ಲಿರುವ ಪವಿತ್ರ ಗೌಡಗೆ ಅನಾರೋಗ್ಯ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಕೋರ್ಟ್ ಟ್ರಯಲ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾರೆ. ಜೈಲಿನಲ್ಲಿರುವ ಪವಿತ್ರ ಗೌಡಗೆ ಅನಾರೋಗ್ಯ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಕೋರ್ಟ್ ಟ್ರಯಲ್ ವಿಚಾರಣೆಗೆ ಗೈರಾಗಿದ್ದಾರೆ. ಪವಿತ್ರ ಗೌಡಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಜೈಲಾಧಿಕಾರಿಗಳಿಗೆ 59ನೇ ಸೆಷನ್ ಕೋರ್ಟ್ ಆದೇಶವನ್ನ ನೀಡಿದೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ನಿಯಮಬದ್ಧವಾಗಿ ಚಿಕಿತ್ಸೆಯನ್ನ ನೀಡಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಪವಿತ್ರ ಗೌಡ ಜೈಲಿನಲ್ಲಿದ್ದಾರೆ. ಈಗ ಅವರಿಗೆ ಅಲ್ಲಿ ಅನಾರೋಗ್ಯ ಆಗಿದೆ, ಹುಷಾರಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತು ಟ್ರಯಲ್ಗೆ ಗೈರಾಗಿದ್ದಾರೆ. ಇನ್ನು ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಏನು ಜೈಲಿನ ಮ್ಯಾನ್ಯುಯಲ್ ಇದೆ ಅದೇ ನಿಯಮದ ಪ್ರಕಾರ ಚಿಕಿತ್ಸೆಯನ್ನ ನೀಡಿ ಅಂತ ಹೇಳಿ ಈಗಾಗಲೇ ಅವ್ರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಅಲ್ಲಿ ನನಗೆ ಊಟ ಸೆಟ್ ಆಗ್ತಾ ಇಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ ಅಂತ ಈ ಹಿಂದೆನೂ ಕೂಡ ಸಾಕಷ್ಟು ಸಾರಿ ಹುಷಾರಿಲ್ಲ, ಅನಾರೋಗ್ಯ ಆಗಿದೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಈಗಲೂ ಕೂಡ ಅವರಿಗೆ ಹುಷಾರಿಲ್ಲ. ಆದರೆ ಅವರು ಕೂಡ ಡಿಮ್ಯಾಂಡ್ ಮಾಡೋ ಸಾಧ್ಯತೆನೂ ಕೂಡ ಇರುತ್ತೆ, ನನಗೆ ಅಲ್ಲಿ ಚಿಕಿತ್ಸೆ ಬೇಕು, ಈ ಹಾಸ್ಪಿಟಲ್ ಬೇಕು ಅಂತ. ಆದರೆ ಕೋರ್ಟ್ ಜೈಲಾಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ, ಏನು ಮ್ಯಾನ್ಯುಯಲ್ ನಿಯಮ ಇದೆ ಜೈಲಿಂದು ಅದೇ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಿ ಅಂತ ಹೇಳಿ.